ಈಗ ಬೆಂಗಳೂರಿಂದ ರಮೇಶ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಇದು ಹೇಳಿ ಸರ್, ಈಗ ಏನು ಸಂಭ್ರಮ ಪಡಬೇಕು ಇಲ್ಲ? ಇದೇನು ಅಭಿಮಾನಿಗಳು ಸಂಭ್ರಮ ಆಚರಣೆ ಮಾಡೋದು ತಪ್ಪಲ್ಲ. 18 ವರ್ಷ ಆದ್ಮೇಲೆ ಗೆದ್ದಿದ್ದಾರೆ. ಈಗ ಕಾಲರ್ಸ್ ಮಾತಾಡ್ತಾ ಇದ್ರು ಕಾಮನ್ ಸೆನ್ಸ್ ಇಲ್ಲ ಅದಿಲ್ಲ ಅಂತಲ್ಲ, ಅದು ತಪ್ಪದು. ಇದು ಬಂದೋಬಸ್ತ್ ಮಾಡ್ಕೊಂಡು ವಿಧಾನಸೌಧ ಮುಂದೆ ಮಾಡೋಂಥದ್ದು ಏನಿತ್ತು, ಇಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಮಾಡಿ ಬಂದೋಬಸ್ತ್ ಮಾಡಿದ್ರೆ ಎಷ್ಟು ಜನ ಇವತ್ತು ಉಳಿತಾ ಇದ್ರು? ಎಷ್ಟು ಜನ ಉಳಿತಿದ್ರು ಮೇಡಮ್? ಇವ್ರಿಗೆ ಗುಪ್ತಚರ ಇಲಾಖೆ ಇಲ್ವಾ? ಅಲ್ಲಿ ಎಷ್ಟು ಜನ ಸೇರ್ತಾರೆ, ಎಷ್ಟು ಜನ ಗುಪ್ತಚರ ಇಲಾಖೆ ಬೇಕಾ ರಮೇಶ್ ಸರ್? ಅದಕ್ಕೆ ಗುಪ್ತಚರ ಇಲಾಖೆ ಬೇಕಾ ಅದಕ್ಕೆ? ಅಲ್ಲ, ಈಗ ನಿನ್ನೆ ಗೆದ್ದಾಗ ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ಎಷ್ಟು ಜನ ಸೇರಿದ್ರು? RCB ಅವ್ರು ಎಷ್ಟು ಜನ ಫ್ಯಾನ್ಸ್ ಇದ್ರಲ್ಲಿ? ಹಾಗಾಗಿ ನಾನ್ ಹೇಳೋದೇನಂದ್ರೆ, ಒಂದು ಬದ್ಧತೆ. ಅಲ್ಲಿ ಗೇಟ್ ಒದಿತಾ ಇದಾರೆ, ಗೇಟ್ಗಳನ್ನ ಅಲ್ಲಾಡಿಸಿ ತಳ್ತಾ ಇದಾರೆ. ಒಬ್ರು ಪೊಲೀಸ್ ಇಲ್ಲ ಅಲ್ಲಿ. ನಾನು ಯಾವ್ದೋ ನಿಮ್ಮಲ್ಲೇ ನೋಡಿದೆ, ಗೇಟ್ಗಳನ್ನ ಅಲ್ಲಾಡಿಸ್ತಿದ್ದಾರೆ. ಇದು ಬಂದೋಬಸ್ತ್ ಇಲ್ಲ ಆದ್ರೆ ಇವ್ರು ಬಂದೋಬಸ್ತ್ ಮಾಡ್ಕೋಬೇಕಲ್ವಾ? ಜನಗಳು ಇಷ್ಟು ಜನ ಅಭಿಮಾನಿಗಳು ಸೇರ್ತಿದ್ದಾರೆ, ಸಿಬ್ಬಂದಿಗಳ ಕೊರತೆ ಇದೆ ಅನ್ನೋದಾದ್ರೆ ನೀವು ಅನುಮತಿನೇ ನೋ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಕಷ್ಟ ಆಗುತ್ತೆ. ಬೇಡ, ಒಂದೆರಡು ದಿನ ಟೈಮ್ ಕೊಡಿ, ನಾವು ಅಗತ್ಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತೀವಿ, ಅಗತ್ಯ ಭದ್ರತೆಯನ್ನು ಒದಗಿಸ್ತೀವಿ, ಆಮೇಲೆ ನೀವು ಸಂಭ್ರಮ ಮಾಡ್ಕೊಳ್ಳಿ ಅಂತ ಮಾಡಬೇಕಾಗಿತ್ತು. ವಿಧಾನಸೌಧ ಮುಂದೆ ಮಾಡಿದ್ರು, ಅಲ್ಲಿ ಎಷ್ಟು ಸೆಕ್ಯೂರಿಟಿ ಗನ್ಮ್ಯಾನ್ಗಳಿದ್ರು ಸ್ಟೇಜ್ ಮೇಲೆ. ಆ ಕಡೆ ಹೋಗ್ರಿ ಅಂದ್ರೂ ಹೋಗಕ್ ರೆಡಿ ಇಲ್ಲ ಅವರು. ಅವ್ರ ಮಕ್ಳು ಮೊಮ್ಮಕ್ಳು ಫೋಟೋ ಶೂಟ್. ಅಲ್ಲೊಬ್ರು ಸಚಿವರು ಅವ್ರ ಮಗನ್ ಕರ್ಕೊಂಡೋಗಿ ಪರಿಚಯ ಮಾಡಕ್ ಹೋಗ್ತಿದ್ರೆ ಕೊಹ್ಲಿಗೆ. ಇನ್ ಮೊಮ್ಮಕ್ಳು ಯಾರೋ ಕೊಹ್ಲಿ ಎಷ್ಟು ಇರಿಟೇಟ್ ಆಗ್ತಾ ಇದ್ರು ನೋಡಿದ್ರ ನೀವು? ಹೋದ್ರಲ್ಲ ಮೇಡಮ್, ಇಳ್ದು ಹೋದ್ರಲ್ಲ. ಅವ್ರಿಗೆ ಎಷ್ಟು ಬೇಜಾರಾಗಿದೆ. ಆಗಲ್ಲ, ಇಲ್ಲಿ ಸರಿ ಇಲ್ಲ ಅಂತ ಎದ್ದೋಗ್ಬಿಟ್ರ ಅವರು. ಇಲ್ಲಿ ನಮ್ಮ ರಾಜ್ಯದ ಮಾನ ಮರ್ಯಾದೆ ಹರಾಜಾಯ್ತು. ದೇಶ ವಿದೇಶಗಳಲ್ಲಿ ನೋಡ್ತಿರ್ತಾರೆ ಇಂಥ ಕಾರ್ಯಕ್ರಮಗಳನ್ನ. ಹೇಗ್ ಆರ್ಗನೈಸ್ ಮಾಡ್ಬೇಕು ಮೇಡಮ್? ಬರೀ ಇದು ರಾಜಕೀಯ ಕ್ರೆಡಿಟ್ ತಗೊಳ್ಳೋದಕ್ಕೆ ವಿಧಾನಸೌಧ ಮುಂದೆ ಮಾಡ್ಬೇಕಿತ್ತು ಅವರು. ಅದನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾಡ್ಬೇಕಿತ್ತು. ಸೂಕ್ತ ಬಂದೋಬಸ್ತ್ ಮಾಡಿ ತಗೊಳ್ಳಿ, ಬೇಡ ಅಂದಿಲ್ಲ, ವ್ಯವಸ್ಥಿತವಾಗಾದ್ರೂ ಮಾಡಿ. ನಮ್ ಬ್ರ್ಯಾಂಡ್ ಏನಿದೆ, ನಮ್ ಬೆಂಗಳೂರು ಬ್ರ್ಯಾಂಡ್, ಬ್ರ್ಯಾಂಡ್ಗೆ ತಕ್ಕಂತೆ ನೀವು ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಬೇಕಾಗಿತ್ತು. ಯಾರು ಬೇಡ ಅಂದಿದ್ರು? ಅಭಿಮಾನಿಗಳು ಸೇರೋ ಜಾಗದಲ್ಲಿ ಜನ ನುಗ್ಗುತ್ತಾರ, ಮಕ್ಕಳು ನುಗ್ಗುತ್ತಾರೆ, ಕ್ಯಾಮ್ರಾಮನ್ಸ್ ನುಗ್ತಾರೆ, ಅವ್ರು ನುಗ್ಗುತ್ತಾರೆ, ಇವ್ರು ನುಗ್ಗುತ್ತಾರೆ. ನಾವು ಟಿವಿಯಲ್ಲಿ ನೋಡೋರಿಗೆ ಅವ್ರು ಶಾಲೆ ಹಾಕಿದ್ದು ಗೊತ್ತಾಗಿಲ್ಲ, ಹಾರ ಹಾಕಿದ್ದು ಗೊತ್ತಾಗಿಲ್ಲ, ಯಾವಾಗ ಎಲ್ಲಿ ಮೇಡಮ್ ನಾವು ನೋಡ್ತಾ ಇದ್ದೀನಿ. ನಾನು ಯಾರು ಮುಖನೂ ನಮಗ್ ಕಾಣಿಸ್ಲಿಲ್ಲ, ಬರೀ ರಾಜಕಾರಣಿಗಳು ಬೆನ್ನು ನೋಡ್ತಾ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದ್ಯಾವ್ದೋ ಮಗು ಬರುತ್ತೆ, ಇದ್ಯಾವ್ದೋ ಅವ್ರು ಯಾರೋ ಮಗು ಬರ್ತಾರೆ, ಅವ್ರು ಕೊಹ್ಲಿ ಹತ್ರ ಕರ್ಕೊಂಡು ಹೋಗ್ತಾರೆ, ಅವ್ರು ಫೋಟೋ ಶೂಟ್ ಮಾಡ್ಕೊಂತಾರೆ. ಇದು ಈ ವ್ಯವಸ್ಥೆ ಮಾಡೋದಕ್ಕೆ ಯಾಕೆ ಬೇಕಿತ್ತು? ಇವರು ಅಭಿಮಾನಿಗಳು ಸಾವು ನೋಡ್ಬೇಕಿತ್ತ ಇವತ್ತು? ಎಂತ ಸಂಭ್ರಮ ಇತ್ತು ಇವತ್ತು ಮೇಡಮ್ ನಮ್ಗೆಲ್ಲ. ಎಂತ ಸಂಭ್ರಮ ಇತ್ತು, ಎಂತ ವಿದೇಶಗಳಲ್ಲಿ RCB ಅಂದ್ರೆ ಇವತ್ತು ಫ್ಯಾನ್ಸ್ ಅಲ್ಲಿಂದ ವಿಶ್ ಮಾಡ್ತಿದ್ದಾರೆ. ಇದು ಏನಂದ್ರೆ ಮೇಡಮ್, ಸಿಂಪಲ್. ಇದು ರಾಜಕೀಯ ಕ್ರೆಡಿಟ್ ತಗೊಳ್ಳೋದಕ್ಕೆ ವಿಧಾನಸೌಧ ಮುಂದೆ ಮಾಡಿದ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ನಾನು ವೈಯಕ್ತಿಕವಾಗಿ ಹೇಳ್ತಾ ಇರೋದು. ಅದನ್ನೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆ ಜನಗಳನ್ನ ಕ್ಯೂ ಅಲ್ಲಿ ನಿಲ್ಸಿ ಪೊಲೀಸ್ ಬಂದೋಬಸ್ತ್ ಮಾಡಿ, ಹೆಣ್ಮಕ್ಳು ಒಂದ್ ಕಡೆ ಗಂಡ್ ಮಕ್ಳು ಒಂದ್ ಕಡೆ ಬಿಟ್ಟು ಸಂಭ್ರಮಾಚರಣೆ ಮಾಡಿದ್ರೆ ಹೇಗಿರ್ತಿತ್ತು ಮೇಡಮ್ ಇದು? ಎಷ್ಟು ಜನ ನೋಡಿ, ಆ ಮಕ್ಕಳು. ಅದ್ಯಾವುದೋ ಒಂದು ಹುಡುಗಿ ಪಾಪ 9th or 10th ಸ್ಟ್ಯಾಂಡರ್ಡ್ ಹುಡುಗಿ, ಅದು ಇನ್ನೂ ಬಾಳಿ ಬದುಕಬೇಕಾಗಿರೋಂಥ ಹುಡುಗಿ. ಅದು ಯಾರು ಇದಕ್ಕೆಲ್ಲ ಉತ್ತರ ಕೊಡ್ತಾರೆ? ಏನೋ ಯಾರಾದ್ರೂ ನೀವು ಮಾಧ್ಯಮದವ್ರು ಕೇಳಿದ್ರೆ ನಿಮ್ಮವರು ಬುಡಾಫೆ ಉತ್ತರಗಳು ಕೊಡ್ತಾರೆ. ನೋಡ್ತೀನಿ ಮಾಡ್ತೀನಿ. ಇದೆಲ್ಲ ಬೇಕಾ? ಮಾಡ್ಲೇಬಾರ್ದಾಗಿತ್ತು. ಒಂದ್ ವಾರ ಬಿಟ್ಟು ಮಾಡ್ಬೇಕಿತ್ತು. ನೀವು ಬಂದೋಬಸ್ತ್ ಎಲ್ಲ ಮಾಡ್ಬೇಕಿತ್ತು. ರಾಧಾ ಮೇಡಮ್, ಇದೇನ್ ಗೊತ್ತಾ? ಜನಗಳ ಜೊತೆ, ಜೀವದ ಜೊತೆ ಚಲ್ಲಾಟ ಆಡೋದು ಇದು. ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಈ ಬೇಜವಾಬ್ದಾರಿ. ಇವತ್ತು ಇಡೀ ರಾಜ್ಯದ ಸರ್, ದೊಡ್ಡವ್ರ ಮಕ್ಕಳು ಫೋಟೋ ಶೂಟ್ ಮಾಡ್ಕೊಂಡ್ರು, ಬಡವ್ರ ಮಕ್ಕಳು ಸತ್ತೋದ್ರು, ಅಷ್ಟೇ ಸರ್. ಅಷ್ಟೇ ಮೇಡಮ್. ಎಂತೆಂತ ಆಟಗಾರರು ಇದ್ರಲ್ಲಿ ವೇದಿಕೆ ಮೇಲೆ. ಯಾರ ಮುಖನಾರು ನಾವು ನೋಡಿದ್ವ ಮೇಡಮ್? ಒಬ್ಬರ ಮುಖ ನೋಡಿ ನಾನು ಕಾಯ್ತಾ ಇದ್ದೆ ಸರ್. ಯಾಕೆಂದ್ರೆ ನಮ್ಮ ರಾಜ್ಯ ಸರ್ಕಾರ ಸನ್ಮಾನ ಮಾಡೋದು ಅಂತಂದ್ರೆ ಅವ್ರಿಗೂ ಒಂದು ಹಿರಿಮೆ ಗರಿಮೆ ಅಲ್ವಾ? ನಾಡಗೀತೆ ಹಾಕಿದಾಗ ಲಿಟ್ರಲಿ ನನ್ನ ಕಣ್ಣಲ್ಲಿ ನೀರು ಬಂತು. ಎಲ್ಲರೂ ನಿಂತ್ಕೊಂಡು ನಮ್ಮ ನಾಡಗೀತೆಗೆ ಎದ್ದು ನಿಂತ್ಕೊಂಡ್ರಲ್ಲ ಎಲ್ಲರೂ, ಬೇರೆ ಬೇರೆ ರಾಜ್ಯದವರಾದ್ರೂ ಪರವಾಗಿಲ್ಲ ಅಂತ. ಆಮೇಲೆ ನೋಡ್ತೀವಿ ಸಂಭ್ರಮ ಇದು ಸನ್ಮಾನ ಕಾಣ್ತಾ ಇಲ್ಲ. ಎಲ್ಲಾರು ತುಂಬ್ಕೊಂಡ್ಬಿಟ್ಟಿದ್ದಾರೆ, ಯಾರ ಮುಖನೂ ಕಾಣ್ತಾ ಇಲ್ಲ. ಒಂದು ಪ್ರಾಪರ್ ಆದಂತ ಏನು ಇಲ್ಲ. ಯಾರೋ ಯಾರಿಗಾರ ಹಾಕ್ತಾರೆ, ಯಾರಿಗೋ ಯಾರು ಇದು ಮಾಡ್ತಾರೆ. ಸರಿಯಾಗಿ ಟೀಮ್ ಕ್ಯಾಪ್ಟನ್ನ ಎಲ್ಲಿ ಕೂರಿಸ್ಬೇಕು?
ಪ್ಲೇಯರ್ಸ್ನ ಎಲ್ಲಿ ಕೂರಿಸ್ಬೇಕು, ಹೆಂಗೆ? ನನಗೆ ಎಷ್ಟೊತ್ತನ ಇವರು ಚೇರೆ ಹಾಕಿರಲಿಲ್ಲ, ಈ ಪ್ಲೇಯರ್ಸ್ ಎಲ್ಲ ಇವರೇ ತುಂಬಿಟ್ಟಿದಾರಲ್ಲಪ್ಪ. CM, DCM, ಒಂದು 4 ಜನ ಸಚಿವರು, ಮತ್ತೆ ಗೌರವಾನ್ವಿತ ರಾಜ್ಯಪಾಲರು, ಸ್ಟೇಜ್ ಕ್ಲಿಯರ್. ಅಲ್ಲಿ ರಾಜ್ಯಪಾಲರು ಇದ್ದಾರೆ, ಅವ್ರ ಮುಂದೆ ಯಾವ ರೀತಿ ಸೂಕ್ತ ಪ್ಲೇಯರ್ಸ್ಗೆ ಚೇರೆ ಹಾಕಿರ್ಲಿಲ್ಲ. ನಾನು ಇವ್ರನ್ನೆಲ್ಲ ಎಲ್ಲಿ ಕೂರಿಸ್ತಾರಪ್ಪ, ಹೆಂಗ್ ಸನ್ಮಾನ ಮಾಡ್ತಾರಪ್ಪ, ಏನ್ ಮಾಡ್ತಾರಪ್ಪ? ನಾನೊಂದು ದೃಶ್ಯ ನೋಡಿದೆ ನಿಮ್ಮ ಚಾನಲ್ ಅಲ್ಲೇ, ಸನ್ಮಾನ ಮಾಡೋದಕ್ಕೆ ಅಲ್ಲಿ ಪೈಪೋಟಿಗಳು, ಗೋವಿಂದರಾಜ್ ಅವ್ರು ಬಂದ್ರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂದ್ರು, ಎಲ್ಲಾರು ಪೈಪೋಟಿ ಮೇಲೆ ಯಾರು ಕಂಡುಕೊಂಡವ್ರೆಲ್ಲ ಏನೇನೋ ಮಾಡ್ಬಿಟ್ರು. ಈ ಕಾರ್ಯಕ್ರಮದಿಂದ ನಮ್ಮ ನನಗನ್ಸಿದ್ದು ಸ್ವತಃ ಪ್ಲೇಯರ್ಸ್ಗೆನೆ. ಅಲ್ಲಿ ನೋಡಿ, ಅವರೆಲ್ಲ ನಮ್ಮ ಪ್ಲೇಯರ್ಸ್, ಅದೊಂದು ಅವ್ರಿಗೆ ಎಷ್ಟು ಟೈಟ್ ಸೆಕ್ಯೂರಿಟಿ ಇರುತ್ತೆ ನಿಮಗೆ ಗೊತ್ತು. ಅಪ್ಪಿ ತಪ್ಪಿ ಅವ್ರ ಬಳಿ ಒಂದು ಒಣಾನು ಹೋಗಕ್ ಕೊಡಲ್ಲ. ಅಂಥದ್ರಲ್ಲಿ ಹೌದು ಅವ್ರಿಗೆ ಅನ್ನಿಸ್ತಾ ಇತ್ತು ಆಮೇಲೆ ಏನೋ ಬಿಡಿ, ನಮ್ಮ ಬಗ್ಗೆ ನಾವ್ ಹೇಳ್ಕೊಂಡ್ರೆ ಒಂಥರ. ಅಲ್ಲ ಮೇಡಮ್, ಅವರು ಇಡೀ ಟೀಮ್ ಬಂದು ಅಭಿಮಾನಿಗಳಿಗೋಸ್ಕರ ಬಂದಿದ್ದಾರೆ ಇವತ್ತು. ಅವ್ರ ಖುಷಿನ್ ಪಡಿಸ್ಬೇಕು, ಅವ್ರ ಅಭಿಮಾನಕ್ಕೆ ನಾವು ಒಂದು ಬೆಲೆ ಕೊಡ್ಬೇಕು ಅಂತ ಈ ರೀತಿ ಮಾಡಿ ಸಾವು ಮಾಡಿ ಇವತ್ತು ಇಡೀ ವಿಧಾನಸೌಧ ಮರ್ಯಾದೆ ತೆಗೆದ್ರು, ರಾಜ್ಯದ ಮರ್ಯಾದೆ ತೆಗೆದ್ರು. ಏನು ಮೇಡಮ್, ಇವತ್ತಿಂದ ಇನ್ನ ನಾಳೆ ನೋಡಿ ಮೇಡಮ್, ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ವಿದೇಶದಲ್ಲಿ ನಮ್ಮ ಬಗ್ಗೆ ಹೆಂಗ್ ಮಾತಾಡ್ತಾರೆ ಅಂತ ಮೇಡಮ್. ರಾಜ್ಯದ ಬಗ್ಗೆ ತುಂಬಾ ಬೇಜಾರಾಗಿದೆ ಮೇಡಮ್. ನನಗಂತೂ ಸಖತ್ ಬೇಜಾರಾಯ್ತು ಸರ್. ನನಗೆ ಇದು ಈ ಘಟನೆ ಆಮೇಲೆ, ಇದಕ್ಕಿಂತ ಮುಂಚೆ ಆ ವಿಧಾನಸೌಧದಲ್ಲೇ ಆ ಹೈರಾರ್ಕಿ ನೋಡಿ ನನಗೆ ಸಖತ್ ಬೇಜಾರಾಯ್ತು. ಒಂದು ಸೂಕ್ತ ಒಂದು ಬಂದೋಬಸ್ತ್ ಇಲ್ಲ, ಒಂದು ವೇದಿಕೆ ಮರ್ಯಾದೆ ಇಲ್ಲ ಮೇಡಮ್. ಒಂದು ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ಯಾವ ರೀತಿಯಾದಂತ ಒಂದು ಪ್ರೋಟೋಕಾಲ್ ಅನ್ನ ಇದು ಫಾಲೋ ಮಾಡ್ಬೇಕಂತ ಗೊತ್ತಿಲ್ವಾ? ವೇದಿಕೆನ ಮೇಡಮ್ ಅದು ಯಾವ್ದೋ ಸಂಡೇ ಬಜಾರ್ ಅಲ್ಲಿ ಜನ ನುಗ್ದಂಗಿತ್ತು ಅಲ್ಲಿ. ತುಂಬಾನೇ ನೋವಾಗುತ್ತೆ. ಯಾಕಂದ್ರೆ ಎಂತೆಂತ ಆಟಗಾರರು ಅಭಿಮಾನಿಗಳು ಯಾಕೆ ಸೇರಿದ್ರು, ಕೆಲಸ ಕಾರ್ಯಗಳು ಬಿಟ್ಟು ಇವತ್ತು ಎಲ್ಲಾ ಬಂದು ಅಲ್ಲಿ ಯಾಕೆ ಸೇರಿದ್ರು? ನಮ್ಮ ಆಟಗಾರರು RCBಗೆ ಎಂತ ದೊಡ್ಡ ಫ್ಯಾನ್ ಕ್ಲಬ್ ಇದೆ ಮೇಡಮ್, ಪ್ರಪಂಚದಲ್ಲೇ ಎಲ್ಲಾ ಕಡೆನೂ ಇದೆ. ಇವತ್ತು ಎಲ್ಲಾ ಕಡೆ ನಮ್ಮ ಮರ್ಯಾದೆ ತೆಗೆದುಬಿಟ್ರಲ್ಲ ಬಂದೋಬಸ್ತ್ ಮಾಡದೆ ಇವರು. ನನ್ಗೂ ತುಂಬಾ ಬೇಜಾರಾಗುತ್ತೆ, ಮಾತಾಡಿದ್ರೆ ತುಂಬಾನೇ ಬೇಜಾರಾಗುತ್ತೆ. ಆ ಸಾವು ನೋಡಿ ಮೇಡಮ್, ಆ ಮಗು, ಅಲ್ಲೊಬ್ರು ಯಾರೋ ಯುವತಿ, ಆ ಸ್ಕೂಲ್ಗೆ ಹೋಗೋ ಮಕ್ಕಳು, ಇವರೆಲ್ಲ ಏನ್ ಮಾಡಿದ್ರು ಮೇಡಮ್? ಅವ್ರು ಯಾರೋ ಹೇಳ್ತಾ ಇದ್ರು ಕಾಲರ್ಸ್ ತುಮಕೂರವ್ರು, ಕಾಮನ್ ಸೆನ್ಸ್ ಇಲ್ವಾ ಅಂತ. ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇಲ್ವಾ? ವ್ಯವಸ್ಥೆ ಮಾಡಕ್ ಆಗ್ತಿರ್ಲಿಲ್ಲ. ಸರ್ಕಾರಕ್ಕೂ ಇರ್ಬೇಕಾಗಿತ್ತು, ನಮಗೂ ಇರ್ಬೇಕಾಗಿತ್ತು ಬಿಡ್ರಿ ಸರ್. ತಿಳ್ಕೊಬೇಕು, ಒಬ್ರು ಜೀವದ ಜೊತೆ ಮಾತಾಡ್ತಾರೆ ಅವ್ರು, ಯಾರೋ ಕಾಮನ್ ಸೆನ್ಸ್ ಇಲ್ಲ ಅಂತ. ಇವ್ರ ಮನೆಯವ್ರು ಹೋಗಿ ಆ ತರ ಆಗಿದ್ರೆ ಅವ್ರು ಸುಮ್ನೆ ಇರ್ತಿದ್ರ ಮೇಡಮ್? ಅಲ್ಲ, ಇರ್ಬೋದು. ನಮಗೂ ನಮ್ಮ ಮಕ್ಕಳ ರಕ್ಷಣೆ ನಮ್ಮ ಕರ್ತವ್ಯ ಅಲ್ಲ ಸರ್. ಇಂಥ ದೊಡ್ಡ ಕ್ರೌಡ್. ಕ್ರಿಕೆಟ್ ಅನ್ನೋದು ಏನಾಗ್ಬಿಟ್ಟಿದೆ ಗೊತ್ತಾ ಮೇಡಮ್, ತುಂಬಾ ಅತಿರೇಕ ಅಭಿಮಾನ ನಮ್ಮ ಜನಗಳದು. ಈಗ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ದೀರಾ, ನಾನು ಮನೇಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ, ಎಲ್ಲಾ ವಿಚಾರಗಳನ್ನ ಮನೇಲಿ ಕುತ್ಕೊಂಡು ನೋಡ್ತಿದ್ದೀನಿ. ಅಭಿಮಾನಿಗಳು ಏನಂದ್ರೆ ಅವ್ರಿಗೆ ನೇರವಾಗಿ ನೋಡುವಂತ ಅವಕಾಶ ಸಿಗ್ತಾ ಇದೆಯಲ್ಲ, ಆಟಗಾರನ ನೇರವಾಗಿ ನೋಡ್ಬೋದು ಅನ್ನೋ ಒಂದು ಆಸೆ ಇರುತ್ತೆ ಎಲ್ರಿಗೂ. ಬೇಡ, ನೀವು ಮಾಡ್ಲೇಬಾರ್ದಾಗಿತ್ತು. ಯಾವ್ದಾರ ಒಂದು ಸ್ಟೇಡಿಯಂ ಅಲ್ಲಿ ಯಾರನ್ನು ಪಬ್ಲಿಕ್ ಬಿಡದೆ ನೀವೇ ಮಾಡಿ ನೇರ ಲೈವ್ ಕೊಟ್ಬಿಟ್ಟು ತೋರಿಸ್ಬಿಡ್ಬೇಕಿತ್ತು ಎಲ್ಲಾರ್ಗು. ಖುಷಿ ಪಡ್ತಿದ್ರು ಜನ. ಇಷ್ಟು ಜನ ಸಾಯ್ತಾ ಇದ್ರ ಮೇಡಮ್. ಈಗ ಅದೇನು ಉತ್ತರ ಕೊಡ್ತಾರೆ? ಸಂಭ್ರಮ ಹೋಗಿ ಒಂಥರ ಹೌದು. ನಾವು ರಜಾ ಹಾಕ್ಬಿಟ್ಟು ಆಫೀಸಿಗೆ ಕುತ್ಕೊಂಡು ಮನೇಲಿ ನೋಡೋಣ ಅಂತ ಕುತ್ಕೊಂಡು ಕಾಯ್ತಾ ಇದೀವಿ ಮೇಡಮ್. ಈ ರೀತಿ ಆಗಿರೋದು ನಮಗೂ ನೋವಿದೆ. ಇವತ್ತು ಯಾರು ತೀರ್ಕೊಂಡಿದ್ದಾರೆ ಅವ್ರನ್ನ ಇಟ್ಕೊಂಡು ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ಅವ್ರ ಜೀವಕ್ಕೆ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮೇಡಮ್. ಅವ್ರ ಸಂಬಂಧಿಕರುಗಳಿಗೆ, ಅವ್ರ ಎತ್ತವ್ರಿಗೆ ಭಗವಂತ ಒಂದು ಸಿದ್ಕೊಡ್ಲಿ ಮೇಡಮ್. ಇನ್ನೇನ್ ಹೇಳಕ್ಕಾಗಲ್ಲ, ನಮಗೂ ಒಂಥರ ನೋವಾಗುತ್ತೆ ಮಾತಾಡೋದಕ್ಕೆ. ರಾಧಾ ಮೇಡಮ್, ಥ್ಯಾಂಕ್ ಯು ಸರ್. ರಮೇಶ್ ಸರ್, ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ.